ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಥಣಿಯ ಉದ್ಯಮಿ ರವಿ ಪೂಜಾರಿ ನಿರ್ಮಾಣದಲ್ಲಿ ನಿರ್ಮಾಣಗೊಂಡ ರತ್ನಾಪುರ ಭಂಡಾರ ನಿಧಿ ಚಲನಚಿತ್ರ ಸೆಪ್ಟೆಂಬರ್ 12 ಶುಕ್ರವಾರದಂದು ಅದ್ದೂರಿಯಾಗಿ ರಾಜ್ಯದಾದ್ಯಂತ 16 ಥಿಯೇಟರ್ನಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಅಥಣಿ ಪುರಸಭಾ ಸದಸ್ಯ ಉದ್ಯಮಿ ರಾವರಾಹಿಬ್ ಐಫುಳೆ ಹೇಳಿದ್ದಾರೆ. ಅವರು ಆರ್ಎಸ್ಪಿ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರವಿ ಪೂಜಾರಿ ಈ ಚಲನಚಿತ್ರದ ನಿರ್ಮಾಪಕರಷ್ಟೇ ಅಲ್ಲ, ಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಯಲ್ಲೂ ಕೂಡ ನಟನೆ ಕೂಡ ಮಾಡಿರುವ ಈ ಚಿತ್ರ ಯಶಸ್ವಿಯಾಗಿ ರಾಜ್ಯದ ಜನರ ಮನೆಮಾತಾಗಲಿ ಮತ್ತು ಈ ಚಿತ್ರ ಥಿಯೇಟರ್ಗಳಲ್ಲಿ 100 ದಿನ ಪ್ರದರ್ಶನವಾಗಲಿ ಅಂತ ಅವರು ಉತ್ತರ ಕರ್ನಾಟಕದ ಕನ್ನಡ ಪ್ರೇಮಿಯೋರ್ವರು ಧೈರ್ಯ ಮಾಡಿ ನಿರ್ಮಿಸಿದ ಈ ಚಲನಚಿತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸುವ ಮೂಲಕ ಪ್ರೋತ್ಸಾಹ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ನಮ್ಮ ಅಥಣಿ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಬಹಳಷ್ಟು ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮ ಕೂಡಿ ಒಡನಾಡಿ ನಮ್ಮ ಜೊತೆಗಿದ್ದು ಇವತ್ತು ಬಡತನದಲ್ಲಿ ಬಂದು ಇಷ್ಟೊಂದು ಹೆಮ್ಮರವಾಗಿ ಸಾಮ್ರಾಜ್ಯವನ್ನು ಕಟ್ಟಿ ಇವತ್ತ ಒಂದು ಫಿಲ್ಮ್ದ ಇಂಡಸ್ಟ್ರಿದ ನಿರ್ಮಾಪಕರಾಗಿ ಹೊರಹೊಮ್ಮಿದ ರವಿಯಣ್ಣ ಪೂಜಾರಿ ಅವರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಫಿಲ್ಮ ಈ ಒಂದು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮಾದರಿಯಾಗಲಿ, ಅವರು ಅನೇಕ ಇಂಥ ಇಂಡಸ್ಟ್ರೀಸ್ ಒಳಗೆ ಬೆಳಿಬೇಕು, ಸಾಕಷ್ಟು ಈ ಒಂದು ಫಿಲ್ಮ್ಗಳನ್ನು ತೆಗಿಬೇಕು, ಅವರ ಬೆಳವಣಿಗೆ ನಮಗೆಲ್ಲ ಮಾರ್ಗದರ್ಶನವಾಗಲಿ ಅಂತ ಹೇಳಿ ಈ ಒಂದು ಎಲ್ಲ ಪತ್ರಕರ್ತರ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಚಿತ್ರ ನಿರ್ಮಾಪಕ ಉದ್ಯಮಿ ರವಿ ಪೂಜಾರಿ ಮಾತನಾಡಿ, ರತ್ನಪುರ ಭಂಡಾರ ನಿಧಿ ಎನ್ನುವ ನನ್ನ ಚೊಚ್ಚಲ ಸಿನಿಮಾ ಸೆಪ್ಟೆಂಬರ್ 12ರಂದು ತೆರೆ ಕಾಣಲಿದ್ದು, ಸದ್ಯ ರಾಜ್ಯದ 10 ಥಿಯೇಟರ್ಗಳಲ್ಲಿ ಒಂದೇ ದಿನ ತೆರೆ ಕಾಣುವ ಈ ಚಲನಚಿತ್ರ ಮುಂದಿನ ಕೆಲವೇ ದಿನದಲ್ಲಿ 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿದೆ ಎಂದ ಅವರು, ಈ ಚಲನಚಿತ್ರವನ್ನ ಚಿತ್ರಕಲಾವಿದ ಹಾಲೇಶ್ ನಿರ್ದೇಶನ ಮಾಡಿದ್ದು, ರಾಜ್ಯದ ಜನ ಈ ಚಿತ್ರವನ್ನ ವೀಕ್ಷಿಸುವ ಮೂಲಕ ಪ್ರೋತ್ಸಾಹ ಮಾಡಬೇಕು ಅಂತ ಮನವಿ ಮಾಡಿದ್ರು. ಅನ್ಸತ್ತೆ ಈಗ ನಮ್ಮ ಸ್ಟೆಪ್ ವೈಸ್ ಬರುತ್ತೆ. ಈ ಒಂದು ಬೈಸಿಕಾಗಿ ನಾಳೆ ಇಷ್ಟು ಹಾಕಿಸ, ಇನ್ನೊಂದು 3 ದಿವಸ 4 ದಿವಸ ಆದ್ರೆ ಇನ್ನಷ್ಟು ಹಾಕಿಸ. ಯಾಕಂದ್ರೆ ಕೆಲವರು ಬುಕ್ ಇರ್ತಾರ, ಅವರು ಡೇಟ್ ಮುಗಿದಿರಂಗಿಲ್ಲ. ಹಿಂಗಾಗಿ ನಾವು ಒಟ್ಟಾರೆ ರಾಜ್ಯಾದ್ಯಂತ ಒಂದು 100 ಟಾಕೀಸ್ ಟಾರ್ಗೆಟ್ ಇಟ್ಕೊಂಡಿದೀವಿ. ಆದ್ರೆ ನಮ್ಗೆ ಒಮ್ಮೆ ಸಿಗಂಗಿಲ್ಲ, ಕಷ್ಟ ಆಗತ್ತೆ. ಹಂತವಾಗಿ ನಾವು 100 ಟಾಕೀಸ್ಗಳು ನಮ್ಗೆ ಎಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಸಿನಿಮಾ ಎಲ್ಲಿ ಯಾವ ಜನ ನೋಡಕ್ಕೆ ವೀಕ್ಷಣೆ ಮಾಡತ್ತೆ ಅಂತ ಟಾರ್ಗೆಟ್ ಮಾಡಿಬಿಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನಾವು ಅಲ್ಲೆಲ್ಲ ರಿಲೀಸ್ ಮಾಡುವಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಬಯಸ್ತೇನೆ. ಚಿತ್ರ ನಿರ್ದೇಶಕ ಹಾಲೇಶ್ ಮಾತನಾಡಿ, ರತ್ನಪುರ ಭಂಡಾರ ನಿಧಿ ಚಿತ್ರ ಬಿಡುಗಡೆಗೂ ಮುನ್ನ ಸೆನ್ಸರ್ ಸರ್ಟಿಫಿಕೇಟ್ ಪಡೆದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ನಮ್ಮ ಜೊತೆಗೆ ಚಿತ್ರ ನಿರ್ಮಾಪಕರು ಆದ ರವಿ ಪೂಜಾರಿ ಇದ್ರು, ಹೀಗಾಗಿ ಯಾವುದೇ ಅಡಚಣೆ ಇಲ್ಲದೆ ನಮ್ಮ ಸರ್ಟಿಫಿಕೇಟ್ ದೊರಕಿತ್ತು ಅಂತ ಅವರು ಎಲ್ಲರೂ ಚಲನಚಿತ್ರ ನೋಡಿ ನಮ್ಮನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಮನವಿ ಮಾಡಿದ್ರು. ಭಂಡಾರ ನಿಧಿ ಅನ್ನೋ ಚಿತ್ರ ನಾವು ಮಾಡಿರೋದು ಕರ್ನಾಟಕದಿಂದ ರಿಲೀಸ್ ಆಗ್ತಾ ಇದೆ. ಆ ವಿಷಯವಾಗಿ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋಣ ಅಂತ ಈ ಒಂದು ಸುದ್ದಿಗೋಷ್ಠಿಯನ್ನು ಇಲ್ಲಿ ಏರ್ಪಡಿಸಲಾಗಿದೆ. ದಯಮಾಡಿ ತಾವೆಲ್ಲರೂ ಪ್ರೋತ್ಸಾಹ ನೀಡೋ ಮೂಲಕ ನಮ್ಮ ಒಂದು ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ರೀತಿ ಪ್ರಮೋಷನ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ನೀವೆಲ್ಲ ಸಿನಿಮಾ ನಾಳೆ ನೀವು ಫಸ್ಟ್ ಶೋ ಬರಬೇಕು, ಎಲ್ಲರೂ ಸಿನಿಮಾ ನೋಡಬೇಕು, ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ನಿಮಗೆಲ್ಲ ಭಾಳ ಒಂದು ಒಳ್ಳೆ ರೀತಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಮನೋರಂಜನೆ ಇರುತ್ತೆ. ಆ್ಯಕ್ಚುಲಿ ಈ ಸಿನಿಮಾದ ನಿಜವಾದ ಹೀರೋ ನಾನಲ್ಲ, ರವಿಯಣ್ಣ ಪೂಜಾರಿ ಅವರು. ಯಾಕಂತ ಹೇಳ್ತೀನಿ ಕೇಳಿ, ರಿಯಲ್ ಈ ನೋಡಿ ನಾವು ನೀವು ಮುಹೂರ್ತ ಮಾಡಿದಾಗ ಜನವರಿ 19ನೇ ತಾರೀಕು ಇಲ್ಲೇ ಮುಹೂರ್ತ ಮಾಡಿದ್ವಿ, ನೀವು ನಾವೆಲ್ಲ ಇದ್ವಿ. ಅವತ್ತು ಆರಂಭ ಮಾಡಿರೋರು ಇವತ್ತು ಸೆಪ್ಟೆಂಬರ್ 12ರಷ್ಟೊತ್ತಿಗೆ, ಅಂದರೆ ಇದೇ ವರ್ಷದಲ್ಲಿ ಪ್ರತಿಯೊಂದು ಹಂತದ ಎಲ್ಲ ಕೆಲಸಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಚ್ಚುಕಟ್ಟಾಗಿ ಏನೋ ಕೊರತೆ ಬೆಳೆದಂಗೆ ಮುಗಿಸ್ಕೊಂಬರೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ನೀವೆಲ್ಲ ಕೇಳ್ಬೋದು, ಮಾರ್ಚಲ್ಲಿ ಟೀಸರ್ ಬಿಟ್ರಿ, ಸಾಂಗ್ ಬಿಟ್ರಿ, ಸಿನಿಮಾ ಯಾಕೆ ಲೇಟ್ ಮಾಡಿದ್ರಿ ಅಂತ. ಕಾರಣ ಇಷ್ಟೇ, ಉತ್ತರ ಪ್ರದೇಶದಿಂದ ಎನಿಮಲ್ ಸರ್ಟಿಫಿಕೇಟ್ ಬರಬೇಕಾಗಿತ್ತು. ನಮ್ಮ ಪ್ರಖ್ಯಾತ ಬೆಂಗಳೂರಿನ CBFC ಸೆಂಟ್ರಲ್ ಗೌರ್ಮೆಂಟಿಂದ ಸೆನ್ಸಾರ್ ಸರ್ಟಿಫಿಕೇಟ್ ಬರಬೇಕಾಗಿತ್ತು. ಅದನ್ನು ತೆಗೆಯೋದಕ್ಕೆ ಅಣ್ಣವರು ನಾವು 3 ತಿಂಗಳಿಂದ ಸ್ಟ್ರಗಲ್ ಮಾಡಿ ಪ್ರತಿಯೊಂದು ಹಂತದಲ್ಲೂ ಪಾಸಾಗಿ ಒಂಥರ IAS ಎಕ್ಸಾಮ್ ಪಾಸ್ ಆಗಿರೋ ರೇಂಜಲ್ಲಿ ನಮಗೆ ಸಂತೃಪ್ತಿ ಇದೆ. ಅದಕ್ಕೆ ನಾನು ರವಿಯಣ್ಣ ಪೂಜಾರಿ ಅವರಿಗೆ ಇಲ್ಲಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಸೆನ್ಸಾರ್ ಸರ್ಟಿಫಿಕೇಟ್ ಅನ್ನೋದು ಜೀವನದ ಒಂದು ದೊಡ್ಡ ವರದಾನ. ಎಲ್ಲರೂ ಸಿನಿಮಾ ಮಾಡ್ತಾರೆ, ಎಲ್ಲರೂ ಬೇಕಾದ್ ಮಾಡ್ತಾರೆ, ಆದರೆ ಸೆನ್ಸಾರ್ ತೆಗೆದು ಆದಮೇಲೆ ನಾವು ಥಿಯೇಟ್ರಿಗೆ ಬರಬೇಕು. ಅಲ್ಲಿವರೆಗೂ ಥಿಯೇಟ್ರ್ ಬರೋಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಅಣ್ಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಆಮೇಲೆ
ನನ್ನ ಎಂಟೈರ್ ಟೀಮಲ್ಲಿ 70 ಜನ ಕಲಾವಿದರು, 30 ಜನ ಟೆಕ್ನಿಷಿಯನ್ಗಳು, ಸಾಲದಕ್ಕೆ ನಿರ್ಮಾಪಕರು, ಆಮೇಲೆ 2 ಡಿಸ್ಟ್ರಿಬ್ಯೂಟರ್ಗಳು, ಹಾಗೆ ಇವತ್ತು ಎಂಟೈರ್ ಕರ್ನಾಟಕದಲ್ಲಿ 19 ಜನ ಪೋಸ್ಟರ್ಗಳ ಬಿತ್ತನೆ ಮಾಡ್ತಾ ಇದ್ದಾರೆ, ಅಂದರೆ ಪೋಸ್ಟರ್ಗಳ ಹಂಚುತ್ತಿದ್ದಾರೆ. ಬಿಕಾಸ್ ನಾಳೆ ಸಿನಿಮಾ ಬರ್ತಿರೋ ಕಾರಣಕ್ಕೆ ಎಲ್ಲರೂ ಪೋಸ್ಟರ್ ಆ ಪ್ರತಿಯೊಬ್ಬ ಕಲಾವಿದರು ಶ್ರಮಿಕರನ್ನ ಎಲ್ಲ ಸೇರಿಸಿ ನನ್ನ ಕಡೆಯಿಂದ, ರವೀನಾ ಪೂಜಾರಿ ಅವ್ರ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಗೆಲ್ಲಿಸಿ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಸುದ್ದಿಗೋಷ್ಠಿಯಲ್ಲಿ ಧುರೀಣರು ಆದ ಪ್ರಕಾಶ್ ಹಿಡ್ಕಲ್, ಸಿದ್ದು ಪಾಟೀಲ, ತಿವರಟ್ಟಿಯ ವಿಠಲ್ ಮಹಾರಾಜರು ಉಪಸ್ಥಿತರಿದ್ದರು. ರಾವ್ ಸಾಬ್ ಐಫಳಿ, ರವಿ ಪೂಜಾರಿ, ಹಾಲೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ್, TV20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.